ಜಗ್ಗೇಶ್ನ ನವರಸ ನಾಯಕ, ರೌದ್ರ, ಬೀಭತ್ಸ, ಕರುಣೆ, ಈ ಕರುಣಾರಸ ಮತ್ತು ಶಾಂತರಸನ ಒಂದು ಮಿಕ್ಸಿಗೆ ಕರೆದ್ಬಿಟ್ಟು ಈಚೆಗೆ ಬಂದರೆ ಯಾವನ ಆಗಲೇ ಅಯ್ಯೋ ಕಟ್ಟೆ ಮನೆ ಯಜಮಾನ್ರು ಹೇಳ್ಬಿಟ್ಟು ಅವರಪ್ಪ ನಾನು ಬರ್ತೀನಪ್ಪ ಡೋಂಗಿ ಜನಗಳ ಸಿಂಪತಿ ಗಿಟ್ಟಿಸ್ತಕ್ಕ ಹಗರಣ ಬಂದು ಆಗಿರೋದು ಸತ್ಯ. ಅದನ್ನ ಹಗರಣ ಆಗಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ನಕಲಿ ಚಿನ್ನಾಭರಣ ಇಟ್ಟಿರ್ತಕ್ಕಂಥದ್ದು 1,38,00,000ಗಳಷ್ಟು ದುಡ್ಡು ಅವ್ಯವಹಾರವಾಗಿದ್ದಂಥ ದುಡ್ಡು ಬಡ್ಡಿ ಸಹಿತವಾಗಿ ವಸೂಲಿ ಆಗಿರ್ತಕ್ಕಂಥದ್ದು. ನಾನು ಸುತ್ತಮುತ್ತ ಇರ್ತಕ್ಕಂಥ ಈ ಕಾರ್ಯಕರ್ತ ಬಂಧುಗಳೇ ನನ್ನ ಅಣ್ತಂದಿರುವಂತಕ್ಕಂಥ ಮಾತನ್ನ ನೀನು ಹೇಳ್ತಕ್ಕಂಥ ಪುಣ್ಯಾತ್ಮ, ಅವತ್ತು ನಿಮ್ಮ ಶ್ರೀಮತಿ ಲಕ್ಷ್ಮಿಗೆ ಹಾಕ್ಬೇಕಪ್ಪ ಸೀಟ್ನ. ಸರ್, ಇವತ್ತು ಚಕ್ರಬಾವಿಯಲ್ಲಿ ಯಾವ ನಮ್ಮ ಕುದೂರು ಶಾಖೆಯಲ್ಲಿ ನಡೆದಿದ್ದಂಥ ನಕಲಿ ಚಿನ್ನಾಭರಣದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಎ ಮಂಜು ಅವರು ಅಸಂಬದ್ಧವಾದಂಥ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಅಥವಾ ಸಮಾಜದ ಶಾಂತಿ ವಾತಾವರಣ ಅಥವಾ ನಂಬಿಕೆ ವಾತಾವರಣಕ್ಕೆ ಕುತ್ತು ಬರುವಂಥ ಒಂದು ಹೇಳಿಕೆಗಳನ್ನ ನೀಡ್ತಾ ಬಾಲಕೃಷ್ಣ ಅವರು ಶಾಸಕರು ಮತ್ತು ಅವನ ತಮ್ಮ ಇವರೇ ಸೇರ್ಕೊಂಡು ಮಾಡೋರು ಅನ್ನೋ ರೀತಿಯ ಜನಗಳಿಗೆ ಒಂದು ಮಾಹಿತಿ ಹೋಗ್ತಕ್ಕಂಥ ಅಥವಾ ಜನಗಳನ್ನ ತಪ್ಪುದಾರಿಗೆ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಬರ್ತಿದ್ರು. ಅದಕ್ಕೆ ಇವತ್ತೊಂದು ಅಂತಿಮ ಘಟ್ಟ, ಇದು ಒಂದು ಯಾವುದಾದ್ರೂ ಒಂದು ಇತ್ಯರ್ಥ ಆಗಬೇಕು. ನನ್ನ ಹತ್ರ ಒಂದು ಲಾರಿ ಲೋಡೋ 2 ಲಾರಿ ಲೋಡೋ ಎಷ್ಟೋ, ಅವರು ಹೆಚ್ಚು ಕಮ್ಮಿ ಲಾರಿಗಂತೂ ಜಾಸ್ತಿ, ಅದನ್ನ ತೆಗೆದುಕೊಂಡು ಬರಬೇಕು, ತೊಗೊಂಬರ್ತೀನಿ ತಂದು ಎಲ್ಲವನ್ನೂ ಕೂಡ ಚಕ್ರಬಾವಿಲಿ ಚರ್ಚೆ ಮಾಡ್ತೇನೆ, ಇದು ಹೊರ ಜಗತ್ತಿಗೆ ಹೊರ ಜನಗಳಿಗೆ ಅಂತ ಅದನ್ನು ಮುಕ್ತವಾಗಿ ಸ್ವಾಗತ ಮಾಡ್ದು. ಬಂದುಬಿಡ್ಲಿ, ಬಂದು ಆತನ ಹತ್ರ ಇರ್ತಕ್ಕಂಥದ್ದು ಗಾಳಿಯಲ್ಲಿ ಗುಂಡ ಅಥವಾ ಇದು ನಿಜ ವಿಚಾರನ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕು. ಅದೇ ನನ್ನ ಪ್ರಯತ್ನನೂ ಬಾಲನವ್ರ ಪ್ರಯತ್ನನೂ ಅಂತಿಮವಾಗಿ ಜನಗಳಿಗೆ ನಿಜ ಮಾಹಿತಿ ಹೋಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಅಲ್ಲಿ ಫಿಕ್ಸ್ ಮಾಡಿದ್ದಂಥದ್ದು. ಅದು ನಾನು ಚಕ್ರಬಾವಿಗೆ ಬರ್ತೀನಿ, ನಾನು ಚಕ್ರಬಾವಿಲೇ ಬಂದು ಉತ್ತರ ಕೊಡ್ತೀನಿ, ಮಾಗಡಿ ಬೇಡ, ತಾಲೂಕ್ ಪಂಚಾಯಿತಿ ಆವರಣ ಬೇಡ, ಚಕ್ರಬಾವಿಗೆ ಬಂದು ನಾನು ಮಾತಾಡ್ತೀನಿ ಅಂತ. ನಿನ್ನೆ ದಿನ ಇದೆಲ್ಲ ವಿರುದ್ಧವಾಗಿ ಇದಕ್ಕೆ ಪುನಃ ಯೂಟರ್ನ್ ನೋಡಿದು ನಿನ್ನೆ ಸಾಯಂಕಾಲ ಈ ನಮ್ಮ ಕನ್ನಡ ವ್ಯಾಕರಣದಲ್ಲಿ ನಿಮಗೆ ಈ ನವರಸಗಳು ಬರ್ತವೆ, ನವರಸ ಅಂತಾರೆ. ನವರಸ ಅಂದರೆ ಜಗ್ಗೇಶ್ನ ನವರಸ ನಾಯಕ, ರೌದ್ರ, ಬೀಭತ್ಸ, ಕರುಣೆ, ಈ ಕರುಣಾರಸ ಮತ್ತು ಶಾಂತರಸನ ಒಂದು ಮಿಕ್ಸಿಗೆ ಕರೆದ್ಬಿಟ್ಟು ಈಚೆಗೆ ಬಂದರೆ ಯಾವ ರಸ ಬರ್ತದೋ ಆ ರಸ ಈ ಮಾಜಿ ಶಾಸಕ. ನೆನ್ನೆ ದಿನ ಆಗಲೇ ಅಯ್ಯೋ ಕಟ್ಟೆ ಮನೆ ಯಜಮಾನ್ರು ಹೇಳ್ಬಿಟ್ಟು ಅವರಪ್ಪ ನಾನು ಬರ್ತೀನಪ್ಪ ಡೋಂಗಿ ಜನಗಳ ಸಿಂಪತಿ ಗಿಟ್ಟಿಸ್ತಕ್ಕಂಥ ಅಯ್ಯೋ ಪಾಪ ಮಂಜು, ನನಗೆ ಅಣ್ಣ ತಮ್ಮದಿರಿಲ್ಲ, ಬಾಲಕೃಷ್ಣ ನನ್ನ ಜೊತೆಗೆ ತಮಾಜಿನ ನನ್ನಾದ್ಮೇಲೆ ತಮಾಜಿ ನುಡಿಸು, ಅದಾದ್ಮೇಲೆ ರಾಜು ನುಡಿಸು, ಅದಾದ್ಮೇಲೆ ಪಾಪು ನುಡಿಸು ಅಂತ ಅರ್ಜಿಯನ್ನು ಹಾಕೊಂಡು ಹುಟ್ಟಲಿಲ್ಲ. ಬಾಲಕೃಷ್ಣ ಹುಟ್ಟಿದ್ರು ನೈಸರ್ಗಿಕವಾಗಿ ನಮ್ಮ ತಂದೆ ತಾಯಿಗಳ ಪ್ರೀತಿ ಫಲವಾಗಿ ನಾವುಗಳು ಜನಿಸ್ತು. ಹಂಗೆ 4 ಜನ ನಾವು ಜನಿಸಿದ್ದೀವಿ. ಹಾಗೆ ಮಂಜು ಒಬ್ಬ ಹುಟ್ಟಿರ್ಬೋದು, ಅವನ ಜೊತೆಗೆ ಅಕ್ಕ ತಂಗಿದಿರು ಹುಟ್ಟಿರ್ಬೋದು. ಆದರೆ ಚಕ್ರಬಾವಿಗೆ ನನ್ನ ಕಟ್ಟೆ ಮನೆ ಯಜಮಾನ್ ಬಾಲಕೃಷ್ಣ ಅವ್ರು ಬೇರೆ ಹೇಳ್ಬಿಟ್ಟವ್ರೆ ನಾವು ಹೋಯ್ತೀವಿ ಸ್ವಾಮಿ ಅಂತ ದಿನ ಡೋಂಗಿತನ ಇಂಥವನ್ನ ಬಿಡು, ವಾಸ್ತವವಾಗಿ ಮಾತಾಡು, ಈ ವಿಚಾರ ಮಾತಾಡಬೇಕು ಅಂತಲೇ ಬಂದು ಈ ಗಂಭೀರ ಆರೋಪ ಚಕ್ರಬಾವಿ ಸೊಸೈಟಿ ಕುದೂರು ಬ್ರ್ಯಾಂಚ್ನಲ್ಲಿ ನಡೆದಂಥ ಹಗರಣ ಬಂದು ಆಗಿರೋದು ಸತ್ಯ. ಅದನ್ನ ಹಗರಣ ಆಗಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ನಕಲಿ ಚಿನ್ನಾಭರಣ ಇಟ್ಟಿರ್ತಕ್ಕಂಥದ್ದು, ಅದರ ಅಷ್ಟು ಬಡ್ಡಿ ಸಹಿತವಾಗಿ ಅಷ್ಟು ದುಡ್ಡು ವಸೂಲಿ ಆಗಿರ್ತಕ್ಕಂಥದ್ದು ಕೂಡ ಸತ್ಯ. ಆದರೆ ಒಂದು ದಿನ 9 ಕೋಟಿ ಚಿನ್ನಾಭರಣ ನಕಲಿಯಾಗಿ ಇಟ್ಬಿಟ್ಟಿದ್ರು ಅನ್ನಂಥ ದಾರಿ ತಪ್ಪಿಸ್ತಕ್ಕಂಥದ್ದು, ಮುಂದುವರೆದು 18 ಕೋಟಿ ಇಟ್ಬಿಟ್ಟಿದ್ದು. ಅಲ್ಲಿ ಆಗಿರ್ತಕ್ಕಂಥ ಒಟ್ಟು ಚಿನ್ನಾಭರಣದ ಅಡಮಾನ ವ್ಯವಹಾರವೇ 17 ಕೋಟಿ 5 ಲಕ್ಷ. 18 ಕೋಟಿ ನಿನ್ಗೆ ಯಾವ್ದು ಮಾಹಿತಿ ಕೊಡ್ತಿರೋದು? ಯಾಕೆ ಇಂಥ ತಪ್ಪು ಸಂದೇಶವನ್ನು? ಅವ್ಯವಹಾರ ಅದರೊಳಗೆ 4,38,00,000ಗಳಷ್ಟು ದುಡ್ಡು ಅವ್ಯವಹಾರವಾಗಿದ್ದಂಥ ದುಡ್ಡು ಬಡ್ಡಿ ಸಹಿತವಾಗಿ ವಸೂಲಿ ಆಗಿರ್ತಕ್ಕಂಥದ್ದು. ತಪ್ಪು ಮಾಡಿರ್ತಕ್ಕಂಥವನು ಅದಕ್ಕೆ ಸಂಬಂಧಪಟ್ಟಂಥವ್ರ ಮೇಲೆ ಕಾನೂನು ಕ್ರಮ ಏನು ನಂತರ ಮೊದಲಿದ್ದಂಥ ಮ್ಯಾನೇಜ್ ನಂತರ ಹೋದಂಥವರು ನಮ್ಮ ಬೆಂಗಳೂರು ಬ್ರಾಂಚ್ ಮುಖ್ಯ ಶಾಖೆಗೆ ಹೆಡ್ ಆಫೀಸ್ಗೆ ಕೊಟ್ಟಂಥ ಮಾಹಿತಿ ಮೇರೆಗೆ ತನಿಖೆ ನಡೀತು. ತನಿಖೆ ನಂತರ ತಪ್ಪಿತಸ್ಥರ ಮೇಲೆ FIR ಆಗೈತೆ. ಕಾನೂನು ಅದ್ರ ಕ್ರಮ ಅದನ್ನು ಕೈಗೊಳ್ತೈತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಅಲ್ಲಿರ್ತಕ್ಕಂಥ ಮಾಹಿತಿ ಒಂದು, ಅದನ್ನು ದಾಖಲೆ ಸಹಿತ ನಾನೆಲ್ಲ ಇಟ್ಕೊಂಡಿದ್ದೀನಿ ಅಂತವನು ದಾಖಲೆ ಇಟ್ಕೊಂಡು ಮಾತಾಡಬೇಕು. ಇದನ್ನೇ ನಾನು ಹೇಳೋದು, ಗಾಳಿಲಿ ಗುಂಡು ಸುಮ್ಮನೊಂದು ಎಸ್ಬಿಟ್ಟು ಹೋಗೋದು. 18 ಕೋಟಿ ನಿಮ್ಮ ತಲೆಯಲ್ಲಿ ಎಷ್ಟಾದರೂ ಕೆಲಸ ಮಾಡ್ಕೋಬೋದು. ಚೀನಣ್ಣನ ತಲೆಯಲ್ಲಿ 18 ಕೋಟಿ 200 ಕೋಟಿ ಆಗ್ಬೋದು, ಇನ್ನೊಂದು ಆಗ್ಬೋದು. ಏನೈತೆ ವಾಸ್ತವವನ್ನು ಮಾತಾಡಿ ಇವತ್ತಾಗಿರ್ತಕ್ಕಂಥ ಕ್ರಮ ಏನೈತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ತಪ್ಪಿತಸ್ಥರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋ ತನಕ, ಅದರಿಂದ ವಸೂಲಾತಿ ಮಾಡೋ ತನಕನೂ ಕ್ರಮ ಜರುಗಿಸಿರ್ತಕ್ಕಂಥದ್ದು. ಈಗ ಪಹಲ್ಗಾಮ್ ಮೇಲೆ ಮೊನ್ನೆ ದಿನ ಹೋದ ವರ್ಷ, ಇವಾಗ 1 ವರ್ಷ ಆಗಿರ್ಬೋದು ಬಹುಶಃ, ಪಹಲ್ಗಾಮ್ ಮೇಲೆ ದಾಳಿ ಆಯಿತು. ಪಹಲ್ಗಾಮ್ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು, ಭಯೋತ್ಪಾದಕರು ನಡೀತಕ್ಕಂಥದ್ದು ಕೆಲಸ ಏನಾಗಬೇಕೋ ಸರ್ಕಾರ ನರೇಂದ್ರ ಮೋದಿನೇ ಮಾಡೋರು ಪಹಲ್ಗಾಮ್ ದಾಳಿ ಅಂದಂಗೆ ಆಯ್ತಿದ್ದು ಮಂಜು ಹೇಳ್ತಾ ಇರ್ತಕ್ಕಂಥದ್ದು.
ನಾನೊಬ್ಬ ನಿರ್ದೇಶಕನಾಗಿ ಇವತ್ತು ಅಧ್ಯಕ್ಷ ಇರ್ಬೋದು, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲಾ ಬ್ಯಾಂಕಿಗೆ ನಾನೊಬ್ಬ ನಿರ್ದೇಶಕ ಒಬ್ಬ ಶಾಸಕಾಂಗದ ಪಕ್ಷದವನಿದ್ದಂಗೆ ನಾನು ಒಂದು ಬ್ಯಾಂಕಿನ ವ್ಯವಹಾರಗಳು ಈ ರೀತಿ ಆಗಬೇಕು, ಪಾಲಿಸಿ ಮೇಕಿಂಗು ನಂದು. ದಿನ ಬೆಳಗ್ಗೆ ಹೋಗ್ಬಿಟ್ಟು ಬ್ಯಾಂಕಿನಲ್ಲಿ ಅಡಮಾನ ಮಾಡಕ್ಕೆ ಬಂದವ್ರ ಹತ್ರ ಎಲ್ಲ ನೀನು ಯಾವ ಚಿನ್ನ ತಂದಿದ್ಯಾ, ನಿಂದಿದೇನು, ನೀನು ಯಾಕೆ ಬಂದೆ, ನಿನ್ನ ಹೆಸರೇನು, ಇದು ತಮಾಜಿ ಕರ್ತವ್ಯ ಅಲ್ಲ. ತಮಾಜಿ ಕರ್ತವ್ಯ ಒಂದು ಕಾನೂನನ್ನು ಸುವ್ಯವಸ್ಥಿತವಾದಂಥ ನಿರ್ದೇಶಕ ಮಂಡಳಿಯಲ್ಲಿ ಕುಳಿತುಕೊಂಡು ಚಿನ್ನಾಭರಣ ಸಾಲ ಒಬ್ಬ ವ್ಯಕ್ತಿಗೆ ಗರಿಷ್ಠ ಇಷ್ಟು ಕೊಡ್ಬೋದು, ಕನಿಷ್ಠ ಇಷ್ಟು ಕೊಡ್ಬೋದು, ಚಿನ್ನಾಭರಣ ಪರೀಕ್ಷೆ ಇಂಥವನ್ನಾಗಿರಬೇಕು, ಒಂದು 5 ವರ್ಷಕ್ಕೂ 10 ವರ್ಷಕ್ಕೂ ಒಬ್ಬನ್ನ ನೇಮಕ ಮಾಡ್ತಕ್ಕಂಥದ್ದು, ಚಿನ್ನದ ಅವಶ್ಯಕತೆ ಇರ್ತಕ್ಕಂಥವ್ರು ಬಂದಂಥ ಸಂದರ್ಭದಲ್ಲಿ ಅದನ್ನು ಮೌಲ್ಯಮಾಪನ ಮಾಡ್ತಕ್ಕಂಥವ್ನೇನಿರ್ತಾನೆ ಅವ್ನು ಬಂದು ಮಾಡಬೇಕು, ಅದಕ್ಕೆ ತಕ್ಕಂಥ ದುಡ್ಡನ್ನು ಆತ ಪಡೆದು ಹೋಗ್ತಾ ಇರ್ತಾನೆ. ನನ್ನನ್ನು ಕಾನೂನಾಗಲಿ ನೈತಿಕವಾಗಲಿ ನಾನು ಅಲ್ಲಿ ಹೋಗಿ, ಕಾನೂನು ಒಂದೇ ಅಲ್ಲ ನೈತಿಕವಾಗ್ಲೂ ಹೋಗಿ ನಾನು ಕೂತ್ಕೊಂಡು ಚಿನ್ನಬನ್ನ ಅಡಮಾನ ಮಾಡಕ್ಕೆ ಬಂದಂಥವನ್ನ ಏನಪ್ಪ ಇದು ಎಷ್ಟು ಗ್ರಾಮ್ ಇಡ್ತಾ ಇದೆಯಾ, ಯಾಕಪ್ಪ ಇಡ್ತಾ ಇದೆಯಾ, ನಿಂದೇನ ಯಾಕೆ ನೋ, ಅದಲ್ಲ. ಅದ್ರ ಕೆಲಸ ಬ್ಯಾಂಕಿಗೆ ಏನು ಸಿಬ್ಬಂದಿಗಳಿರ್ತಾರೆ ಅವ್ರು ನೋಡ್ಕೊಳ್ಳೋಂಥದ್ದು. ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ 100ಕ್ಕೆ 1000 ಭಾಗ ಸತ್ಯ. ಅದು ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ಏನಾದ್ರು ದೂರು ಕೊಟ್ಟಿದ್ದೀರಾ ಇದುವರೆಗೆ ಏನಾದ್ರು ಸರ್? ನಾನು ದೂರು ಕೊಟ್ಟಿಲ್ಲ, ಮಾಧ್ಯಮಗಳ ಮುಖಾಂತರ ಅವ್ರನ್ನ ಎಳೆಯಾಗಿ ಬಿಚ್ಚಿ ಅವ್ರದ್ದು ಇಂದಿನ ನಾನು ಏನು ಹೇಳೋದು, ಇಂಥ ವಿಚಾರ ನೀವು ಕೇಳ್ತೀರಿ ನಾನು ಹೇಳಲೇಬೇಕಾಗಿ ಬರ್ತದೆ, ಅವರ ವೈಯಕ್ತಿಕ ವಿಚಾರ ಅಂತ ಅನ್ಬೋದು, ಅದು ಬೇಡ ಅಂಥವೆಲ್ಲವನ್ನು ಬಿಚ್ಚಿ ಒಣಗಾಕಿದ್ದೆ ಅವ್ರನ್ನಾಗಲೇ. ಅವರ ಖಾಸಗಿ ಜೀವನದಿಂದ ಹಿಡ್ಕೊಂಡು ಅವರ ಸಾಮಾಜಿಕ ಜೀವನದವರೆಗೂ ಒಗೆದು ಒಣಗಾಕಿದ್ದರ ಪ್ರತಿಫಲ ಹಿಂಗೆ ದಿನ ಬೆಳಿಗ್ಗೆ ಮತಿಭ್ರಾಂತರಾಗಿ ಹುಲಿಕಟ್ಟೆ ಯಜಮಾನರು ಬರೆಯಲ್ಬಿಟ್ಟಿದ್ದಾರೆ, ನನಗೆ ಯಾರು ಅಕ್ಕ ತಮ್ಮ ಇಲ್ಲ, ಅಕ್ಕ ತಂಗಿ ಇಲ್ಲ, ನಾನು ಒಬ್ಬನೇ, ಇಲ್ಲಿರೋರೇ ನನ್ನ ಅಣ್ಣ ತಮ್ಮಂದಿರು. ಈ ನಾಟಕೀಯತೆಯನ್ನು ಬಿಡು. ಹಂಗಿದ್ಮೇಲೆ ಯಾಕಪ್ಪ ನಿನ್ನ ಹೆಂಡತಿ ಲಕ್ಷ್ಮಿ ಅವ್ರನ್ನ ನಿಲ್ಲಿಸ್ದೆ ತಾಲೂಕ್ ಪಂಚಾಯತಿಗೆ, ಬೇರೆ ಇನ್ಯಾರು ಅಣ್ಣ ತಮ್ಮದಿರು? ನಾನು ಸುತ್ತಮುತ್ತ ಇರ್ತಕ್ಕಂಥ ಈ ಕಾರ್ಯಕರ್ತ ಬಂಧುಗಳೇ ನನ್ನ ಅಣ್ಣ ತಮ್ಮದಿರು ಅಂತಕ್ಕಂಥ ಮಾತನ್ನು ನೀನು ಹೇಳ್ತಕ್ಕಂಥ ಪುಣ್ಯಾತ್ಮ, ಅವತ್ತು ನಿಮ್ಮ ಶ್ರೀಮತಿ ಲಕ್ಷ್ಮಿಗೆ ಯಾಕೆ ಕೊಟ್ಟಪ್ಪ ಸೀಟ್ನ? ಇನ್ನೇನಾರ ಬಾಲಕೃಷ್ಣ ಅವ್ರಂಗೆ ಇನ್ನೂ ದೊಡ್ಡ ಕುಟುಂಬ ಏನಾರು ಆಗಿದ್ರೆ ಪ್ರತಿಯೊಂದು ಊರಿಗೂ ಒಬ್ಬೊಬ್ರು ನೀನು ಹಾಕ್ತಿದ್ದೆ, ಇರೋರೊಬ್ರು ಹೆಂಡ್ತಿನ ಅವ್ರಿಗೆ ಹಾಕಿದ್ದೀನಿ ಅಂತ ನೀನು ಹೇಳ್ತಾ ಇದೆಯಾ. ಇನ್ನು ರಾಜು ಹಂಗೋ, ಬಾಲಕೃಷ್ಣ ಅವ್ರ ತಮ್ಮ ಪಾಪು ಹಂಗೋ ಹಿಂಗಿದ್ದಿದ್ರೆ ಊರಿಗೊಂದು ಪ್ರಾಂತ್ಯಕ್ಕೊಂದು ಅಂತಕ್ಕಂಥ ಹಿಂದೆ ರಾಜರ ಕಾಲದ ಆಳ್ವಿಕೆಗೆ ಹೋಯ್ತಿದ್ದೆ. ಇಷ್ಟು 100ಕ್ಕೆ 1000 ಪಾಲು ರಾಜಕೀಯದ ದುರುದ್ದೇಶದ ವಿನಃ ಇನ್ನೇನು ಇಲ್ಲ. ರಾಜಕೀಯ ದುರುದ್ದೇಶ ಮತ್ತು ನಮ್ಮ ಯಾವುದಾದ್ರು ಹೋಟೆಲ್ ಯಾವುದು ಸಿನಿಮಾ ನಾನು ನೀವು ಸೇರ್ಕೊಂಡಿದ್ದು ಎಂಥದ್ದು ಮಿರಾಕಲ್ ಗಾರ್ಡನ್ನಿನ ಪತ್ರಿಕಾಗೋಷ್ಠಿಯ ನಂತರದ ಮರ್ಮಾಘಾತವಾಗಿ ಅವ್ರಿಗಾಗಿರ್ತಕ್ಕಂಥ ಮರ್ಮಾಘಾತಕ್ಕೆ ಎತ್ತೆತ್ಲೋ ಹೋದಂಗೆ ತಿಕ್ಲಂಗೆ ಮಾತಾಡ್ತಾ ಇರೋದು. ಇದ್ರ ಬಗ್ಗೆ ನಾನು ಸಾಮಾಜಿಕ ಶಾಂತಿಯನ್ನು ಕದರ್ತಾ ಇರ್ತಕ್ಕಂಥದ್ದು, ಇದು ಮಾಡಬಾರ್ದು ಅಂತಕ್ಕಂಥ ಸರ್ಕಾರಿ ಏನು ಸಮಾಜ ಆರೋಗ್ಯಕರ ಸಮಾಜಕ್ಕೆ ತಪ್ಪು ಸಂದೇಶದ ಮೂಲಕ ಅಶಾಂತಿಗೆ ಕಾರಣವಾಗಬಾರ್ದು ಅನ್ನೋಂಥ ವಿಚಾರವಾಗಿ ನಾನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದನ್ನ ನಾನು ಕೊಡ್ತೀನಿ ಸರ್. ಅದನ್ನ ನಾವು ಯೋಚನೆ ಮಾಡಿ, ಈಗ ನಾವು ಅನ್ಕೊಂಡಿದ್ದು ನಾವು ಅಥವಾ ಬಾಲಣ್ಣವರು ನಮ್ಮ ಮಾನಸಿಕವಾದಂಥ ಸ್ಥಿತಿ ಚಕ್ರಬಾವಿಲಿ ಒಂದು ಚರ್ಚೆ ಸಂವಾದ ಎದುರು ಬದ್ರಾಗಿ ನಡೀತದೆ ಅಂತ ನಾವು ಅನ್ಕೊಂಡಿದ್ದು. ಅದಕ್ಕೆ ಪೊಲೀಸ್ನವರು ಅವರ ಕಾರಣಗಳನ್ನು ಒಡ್ಡಿ ನಮ್ಮನ್ನು ಇಲ್ಲೇ ತಡೆ ಮಾಡಿರ್ತಕ್ಕಂಥದ್ದು. ಈಗ ಮುಂದುವರೆದು ನಾವೇನು ಮಾಡಬೇಕು ಅಂತಕ್ಕಂಥ ಬದಲಾದಂಥ ಪರಿಸ್ಥಿತಿಯಲ್ಲಿ ಏನು ತೀರ್ಮಾನ ತಗೋಬೇಕೋ ಸೂಕ್ತವಾದಂಥ ತೀರ್ಮಾನ ತಗೊಳ್ಳಿಕ್ಕೆ ಬದ್ರಿದ್ದೇವೆ ಸರ್.